ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಹೆಣ್ಣು ಮಕ್ಕಳು ಈ ಒಂದು ತಪ್ಪನ್ನು ಮಾಡುತ್ತಿದ್ದರೆ ಎಷ್ಟೇ ಪೂಜೆ ಮಾಡಿದರೂ ಫಲ ಸಿಗುವುದಿಲ್ಲ. ಅಸಲಿ ಕಾರಣ ಇಲ್ಲಿದೆ ನೋಡಿ. ಮನೆಯಲ್ಲಿ ದೀಪಾರಾಧನೆ ಯಾರು ಮಾಡಬೇಕು ಮತ್ತು ಪಾಲಿಸಬೇಕಾದ ನಿಯಮಗಳು. ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ಪ್ರತಿನಿತ್ಯ ಮನೆಯಲ್ಲಿ ದೀಪಾರಾಧನೆ ಮಾಡುತ್ತಾರೆ. ಆದರೆ ಪೂಜೆಯನ್ನು ಪತ್ನಿ ಮಾಡಬೇಕೋ ಅಥವಾ ಪತಿ ಮಾಡಬೇಕೋ ಎಂಬ ದೊಡ್ಡ ಧರ್ಮ ಸಂದೇಹ ಅನೇಕರಲ್ಲಿ ಇರುತ್ತದೆ. ಪತ್ನಿ ಮಾಡುವ ಪೂಜೆಗೆ ಫಲ ಸಿಗುತ್ತದೆಯೇ ಅಥವಾ ಪತಿ ಮಾಡುವ ಪೂಜೆಗೆ ಫಲ ಸಿಗುತ್ತದೆಯೇ ಎಂದರೆ, ನಿಮ್ಮ ಪತಿ ಮಾಡುವ ಪೂಜೆಗೆ ಮಾತ್ರವೇ ಇಮ್ಮಡಿ ಪುಣ್ಯ ಫಲ ಲಭಿಸುತ್ತದೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಉಂಟಾಗುತ್ತವೆ ಎಂದು ನಮ್ಮ ವೇದ ಪಂಡಿತರು ಸೂಚಿಸುತ್ತಾರೆ. ಆದ್ದರಿಂದ ಮನೆಯಲ್ಲಿ ದೀಪಾರಾಧನೆ ಮಾಡುವ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ಕೆಲವು ಪೂಜಾ ವಿಧಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಷಯಗಳನ್ನು ನೀವು ತಿಳಿದುಕೊಳ್ಳದಿದ್ದರೆ ನೀವು ಎಷ್ಟೇ ಪೂಜೆ ಮಾಡಿದರೂ ಯಾವುದೇ ಫಲ ಸಿಗುವುದಿಲ್ಲ. ಆದ್ದರಿಂದ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಪ್ರತಿಯೊಬ್ಬರೂ ನಿಮ್ಮ ಮನೆ ದೇವರ ಹೆಸರನ್ನು ಎಂದು ಕಾಮೆಂಟ್ ಮಾಡಿ. ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ಬೆಳಿಗ್ಗೆ ಎದ್ದು ತಲೆಸ್ನಾನ ಮಾಡಿ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಮನೆಯಲ್ಲಿ ದೀಪಾರಾಧನೆ ಮಾಡುತ್ತಾರೆ. ಹೆಚ್ಚಿನ ಮನೆಗಳಲ್ಲಿ ಸ್ತ್ರೀಯರೇ ನಿತ್ಯ ದೀಪಾರಾಧನೆ ಮಾಡುತ್ತಾರೆ. ಪುರುಷರು ಪೂಜೆ ಮಾಡುವುದೇ ಇಲ್ಲ. ಮನೆಯಲ್ಲಿ ಪುರುಷರೂ ಪೂಜೆ ಮಾಡಿದರೆ ಮಾತ್ರ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದಾಗುತ್ತದೆ. ಹಾಗೆಂದು ಮಹಿಳೆಯರು ಮಾಡಬಾರದು ಎಂದಲ್ಲ. ಪೂಜೆಗೆ ಮೊದಲ ಆದ್ಯತೆ ಪುರುಷರಿಗೆ ಅನ್ವಯಿಸುತ್ತದೆ, ಆಮೇಲೆ ಸ್ತ್ರೀಯರಿಗೆ. ಮನೆಯ ದೀಪ ಗೃಹಿಣಿ ಎಂದು ಅನೇಕರು ಹೇಳುತ್ತಾರೆ. ಆದರೆ ನಿಜಕ್ಕೂ ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದದ್ದು ನಿಮ್ಮ ಪತಿ ಮಾತ್ರ. ಮನೆಯ ದೀಪ ಗೃಹಿಣಿಯಾದರೂ ಮನೆಯಲ್ಲಿ ಬೆಳಗುವ ದೀಪವನ್ನು ಮಾತ್ರ ಪುರುಷರೇ ಹಚ್ಚಬೇಕು ಎಂದು ನಮ್ಮ ಶಾಸ್ತ್ರಗಳು ವಿವರಿಸುತ್ತವೆ. ಪೂಜಾ ಸಂಕಲ್ಪದಲ್ಲಿಯೂ ಧರ್ಮಪತ್ನಿ ಸಮೇತಸ್ಯ ಎಂದಿರುತ್ತದೆ. ಅಷ್ಟೇ ಹೊರತು ಧರ್ಮಪತಿ ಸಮೇತಸ್ಯ ಎಂದು ಎಲ್ಲಿಯೂ ಇಲ್ಲ. ಪತ್ನಿ ಮಾಡುವ ಪೂಜೆಗಳು ಅವಳ ಸೌಭಾಗ್ಯವನ್ನು ಮಾತ್ರ ಕಾಪಾಡುತ್ತವೆಯಂತೆ. ಅಂದರೆ ಪತಿ ಕೇವಲ ಬದುಕಿದ್ದರೆ ಸಾಲದು ಅಲ್ವೇ, ಆಯುರಾರೋಗ್ಯ ಸುಖ ಸಂತೋಷದಿಂದ ಇರಬೇಕು. ಆದ್ದರಿಂದ ಸ್ತ್ರೀಯರು ಮಾಡುವ ಪೂಜೆ ಕೇವಲ ತನ್ನ ಮಾಂಗಲ್ಯವನ್ನು ಮಾತ್ರ ರಕ್ಷಿಸುತ್ತದೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದದ್ದು ಆ ಮನೆಯ ಯಜಮಾನ ಮಾತ್ರ. ನಿಮ್ಮ ಪತಿ ಮಾಡುವ ಪೂಜೆಗೆ ಮಾತ್ರ ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ಆದರೆ ಪತ್ನಿಯರು ಮಾಡುವ ಪೂಜೆಯ ಫಲ ಮಾತ್ರ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ದಕ್ಕುವುದಿಲ್ಲ. ಏಕೆಂದರೆ ಮಹಿಳೆಯರು ಮಾಡುವ ವ್ರತಗಳು, ನೋಂಪುಗಳು ಅಥವಾ ಯಾವುದೇ ಪೂಜೆ ಮಾಡಿದರೂ ಅದರ ಫಲ ಪೂರ್ತಿಯಾಗಿ ಅವಳಿಗೆ ಮತ್ತು ಅವಳ ಪತಿಗೆ ಮಾತ್ರ ಸಿಗುತ್ತದೆ. ಆದರೆ ಪುರುಷರು ಮಾಡುವ ಪೂಜೆಗೆ ಮಾತ್ರ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಪುಣ್ಯ ಲಭಿಸುತ್ತದೆ. ನಿಮ್ಮ ಮನೆಯ ಮಕ್ಕಳಿಗೆ, ಅತ್ತೆ ಮಾವಂದಿರಿಗೆ, ತಂದೆ ತಾಯಿಯರಿಗೆ, ಹೀಗೆ ಯಾರಿಗಾದರೂ ಪೂಜಾ ಫಲ ಸಿಗುತ್ತದೆ. ಆದ್ದರಿಂದ ಪುರುಷರು ಮಾಡುವ ಪೂಜೆ ಮತ್ತು ಯಜ್ಞಗಳಿಂದ ಇಡೀ ಕುಟುಂಬಕ್ಕೆ ಅದೃಷ್ಟ ಮತ್ತು ಐಶ್ವರ್ಯ ಒದಗಿ ಬರುತ್ತದೆ. ಹಾಗಾದರೆ ಮನೆಯಲ್ಲಿ ಪುರುಷರು ದೀಪಾರಾಧನೆ ಮಾಡುವಾಗ ಸ್ತ್ರೀಯರು ಏನು ಮಾಡಬೇಕೆಂದು ತಿಳಿಯೋಣ. ಪೂಜೆಯಲ್ಲಿ ಬೆಳಗುವ ದೀಪಕ್ಕೆ ಬಹಳ ಶಕ್ತಿ ಇರುತ್ತದೆ. ದೀಪದ ಬೆಳಕಿನಲ್ಲಿಯೇ ದೇವತೆಗಳು ನೆಲೆಸಿರುತ್ತಾರೆ. ಆದ್ದರಿಂದ ಪೂಜಾ ಕೊಠಡಿಯನ್ನು ಅಲಂಕರಿಸಿ ದೇವರಿಗೆ ನೈವೇದ್ಯ ಅರ್ಪಿಸಿ ನಿಮ್ಮ ಪತಿಯ ಕೈಯಿಂದ ದೀಪ ಹಚ್ಚಿಸಿದರೆ ಸಾಕು, ಇಡೀ ಮನೆಗೆ ಒಳ್ಳೆಯದಾಗುತ್ತದೆ. ಪತಿಪತ್ನಿ ಸೇರಿ ದೀಪಾರಾಧನೆ ಮಾಡಿದರೆ ಇನ್ನೂ ಇಮ್ಮಡಿ ಪುಣ್ಯ ಫಲ ಸಿಗುತ್ತದೆ. ಆದ್ದರಿಂದ ಮನೆಯಲ್ಲಿ ಪುರುಷರು ಪೂಜೆ ಮಾಡುವಾಗ ಸ್ತ್ರೀಯರು ನೈವೇದ್ಯ ತಯಾರಿಸುವುದು, ಪೂಜಾ ಕೊಠಡಿ ಅಲಂಕರಿಸುವುದು, ಪೂಜಾ ಸಾಮಗ್ರಿ ಸಿದ್ಧಪಡಿಸುವುದು, ಇಂತಹ ಕೆಲಸಗಳನ್ನು ಮಾಡಬಹುದು. ಬಹಳ ದಿನಗಳಿಂದ ನಿಮ್ಮ ಮನೆಯಲ್ಲಿಯೂ ಮಹಿಳೆಯರೇ ಪೂಜೆ ಮಾಡುತ್ತಿದ್ದರೆ ತಕ್ಷಣ ಈ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಪೂಜಾ ಫಲ ಕುಟುಂಬಕ್ಕೆ ಅನ್ವಯಿಸುವುದಿಲ್ಲ. ಪತಿಯರು ಮಾಡುವ ಪೂಜೆಗೆ ಮಾತ್ರ ಇಮ್ಮಡಿ ಫಲ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಸಾಧ್ಯವಾದಷ್ಟು ಮನೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ಪತಿಯ ಕೈಯಿಂದ ಪೂಜೆ ಮಾಡಿಸಿ. ಆದರೆ ಪ್ರಸ್ತುತ ಬ್ಯೂಸಿ ಲೈಫ್ನಲ್ಲಿ ಪುರುಷರಿಗೆ ಪೂಜೆ ಮಾಡಲು ಸಮಯ ಸಿಗದಿರಬಹುದು. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಮ್ಮ ಪತಿ ಲಭ್ಯವಿಲ್ಲದಿದ್ದರೆ ಅಂತಹ ಸಮಯದಲ್ಲಿ ಸ್ತ್ರೀಯರು ದೀಪಾರಾಧನೆ ಮಾಡಬಹುದು. ಆದರೆ ಸ್ತ್ರೀಯರು ದೀಪಾರಾಧನೆ ಮಾಡುವಾಗ ಖಂಡಿತವಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕು. ದೀಪಾರಾಧನೆ ಒಂದು ಯಜ್ಞಕ್ಕೆ ಸಮಾನ. ಆದ್ದರಿಂದ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಪತಿ ಯಾವುದೇ ಕಾರಣದಿಂದ ಇಲ್ಲದಿದ್ದರೆ ಪೂಜೆ ಮಾಡುವ ಸ್ತ್ರೀಯರು ಪತಿಯ ಪರವಾಗಿ ಪತಿಯ ಶಾಲನ್ನು ವಸ್ತ್ರ ಭುಜದ ಮೇಲೆ ಹಾಕಿಕೊಂಡು ದೀಪಾರಾಧನೆ ಮಾಡಬೇಕು. ಸ್ತ್ರೀಯರು ಹೀಗೆ ದೀಪಾರಾಧನೆ ಮಾಡಿದರೆ ನಿಮ್ಮ ಪೂಜೆಗೆ
ಸಂಪೂರ್ಣ ಪುಣ್ಯ ಫಲ ಸಿಗುತ್ತದೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೂ ಪೂಜಾ ಫಲ ದಕ್ಕುತ್ತದೆ. ಹಾಗೆಯೇ ಮನೆಯಲ್ಲಿ ದೀಪಾರಾಧನೆ ಮಾಡುವವರು ಕೆಲವು ಮುಖ್ಯ ವಿಷಯಗಳನ್ನು ತಿಳಿಯಬೇಕು. ನೀವು ಮಾಡುವ ದೀಪಾರಾಧನೆಗೆ ಒಳ್ಳೆಯ ಫಲ ಬರಬೇಕೆಂದರೆ ನೀವು ಹಚ್ಚುವ ದೀಪದ ಅಳತೆ ನಿಮ್ಮ ವಯಸ್ಸಿಗೆ ತಕ್ಕಂತೆ ಇರಬೇಕು. 30 ವರ್ಷದೊಳಗಿನವರು 6 ಇಂಚು ಎತ್ತರದ ದೀಪದ ಕುಂದಿನಲ್ಲಿ ದೀಪಾರಾಧನೆ ಮಾಡಬೇಕು. 50 ವರ್ಷ ಮೇಲ್ಪಟ್ಟವರು 6 ರಿಂದ 9 ಇಂಚಿನ ದೀಪದ ಕುಂದನ್ನು ಬಳಸಬೇಕು. ದೀಪಾರಾಧನೆಗೆ ಬಳಸುವ ಎಣ್ಣೆ ಕಲಬೆರಕೆ ಇಲ್ಲದೆ ಶುದ್ಧವಾಗಿರಬೇಕು. ಎಣ್ಣೆ ತೆಳುವಾಗಿರಬೇಕು. ಹರಳೆಣ್ಣೆಯಂತೆ ಅತಿಯಾಗಿ ಗಟ್ಟಿಯಾಗಿ ಇರಬಾರದು. ದೀಪದ ಎಣ್ಣೆ ಗಟ್ಟಿಯಾಗಿದ್ದರೆ ನೀವು ಮಾಡುವ ಕೆಲಸಗಳು ವಿಳಂಬವಾಗುತ್ತವೆ ಮತ್ತು ಎಣ್ಣೆ ತೆಳುವಾಗಿದ್ದರೆ ನಿಮ್ಮ ಕೆಲಸಗಳು ಬೇಗ ಪೂರ್ಣಗೊಳ್ಳುತ್ತವೆ ಎಂಬ ನಂಬಿಕೆ ಇದೆ. ಹಾಗೆಯೇ ಪೂಜೆಯಲ್ಲಿ ಬಳಸುವ ಬತ್ತಿಗಳು ಕಪ್ಪಾಗಿ ಕೊಳೆಯಾಗಿ ಇರಬಾರದು. ಅವು ಹಾಲಿನಂತೆ ಬಿಳಿ ಬಣ್ಣದಲ್ಲಿರಬೇಕು. ದೀಪ ಹಚ್ಚುವಾಗ ಮೊದಲು ದೀಪದ ಕುಂದಿಗೆ ಎಣ್ಣೆ ಹಾಕಿ ನಂತರ ಬತ್ತಿ ಹಾಕಬೇಕು. ಬತ್ತಿ ಹಾಕಿ ಆಮೇಲೆ ಎಣ್ಣೆ ಹಾಕಬಾರದು. ಪೂಜೆಯಲ್ಲಿ ದೀಪ ಹಚ್ಚಿದ ಮೇಲೆ ದೀಪದ ಕುಂದನ್ನು ಯಾವುದೇ ಕಾರಣಕ್ಕೂ ಅಲುಗಾಡಿಸಬಾರದು. ಯಾವುದೋ ಕಾರಣಕ್ಕೆ ದೀಪ ಆರಿ ಹೋದರೆ ಓಂ ನಮಃ ಶಿವಾಯ ಮಂತ್ರವನ್ನು 21 ಬಾರಿ ಪಠಿಸಿ ಮತ್ತೆ ಹೊಸ ದೀಪ ಹಚ್ಚಿ. ದೀಪದ ಕುಂದುಗಳನ್ನು ಕಾಲಕಾಲಕ್ಕೆ ಸ್ವಚ್ಛಗೊಳಿಸಿ ದೀಪಾರಾಧನೆ ಮಾಡಬೇಕು. ಸ್ವಚ್ಛಗೊಳಿಸದೆ ದೀಪ ಹಚ್ಚಬಾರದು. ದೀಪಾರಾಧನೆ ಮಾಡುವಾಗ ದೀಪದಿಂದ ಎಣ್ಣೆಯ ಹನಿಗಳು ಕೆಳಗೆ ಸೋರಬಾರದು. ಪೂಜೆಯ ದೀಪಕ್ಕೆ ಖಂಡಿತವಾಗಿ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಡಬೇಕು. ಆಗಲೇ ಸಂಪೂರ್ಣ ಫಲ ಸಿಗುತ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಅಪ್ಪಿತಪ್ಪಿಯೂ ದೀಪಾರಾಧನೆ ಮಾಡಬಾರದು. ಆದರೆ ಈ ನಿಯಮ ದೇವಾಲಯಗಳಿಗೆ ಅನ್ವಯಿಸುವುದಿಲ್ಲ. ಅಲ್ಲಿ ಯಾವಾಗ ಬೇಕಾದರೂ ಮಾಡಬಹುದು. ವಾಸ್ತು ಪ್ರಕಾರ ಮಲಗುವ ಕೋಣೆಯಲ್ಲಿ ಪೂಜಾ ಕೊಠಡಿ ಇರಬಾರದು. ಬೆಡ್ರೂಮ್ನಲ್ಲಿ ಮಾಡುವ ಪೂಜೆಗೆ ಪುಣ್ಯ ಸಿಗುವುದಿಲ್ಲ. ಮನೆ ಚಿಕ್ಕದಾಗಿದ್ದರೆ ಅಡುಗೆ ಮನೆಯ ಈಶಾನ್ಯ ಭಾಗದಲ್ಲಿ ಪೂಜೆ ಮಾಡಿ. ಪೂಜೆ ಮಾಡುವ ಮಹಿಳೆಯರು ಕೂದಲನ್ನು ಬಿಟ್ಟುಕೊಂಡು ದೇವರನ್ನು ಪೂಜಿಸಬಾರದು. ಕಾಲಿಗೆ ಕಾಲುಂಗುರ ಇಲ್ಲದೆ, ಕೊರಳಲ್ಲಿ ಕರಿಮಣಿ ಸರ ಇಲ್ಲದೆ ದೀಪಾರಾಧನೆ ಮಾಡಲೇಬಾರದು. ಪೂಜೆ ಮಾಡುವ ಸ್ತ್ರೀಯರು ಕಾಲಿಗೆ ಅರಿಶಿನ ಹಚ್ಚಿ, ಕರಿಮಣಿ ಧರಿಸಿ, ಹಣೆಯಲ್ಲಿ ಕುಂಕುಮವಿಟ್ಟು ಪೂಜಿಸಬೇಕು. ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಖಂಡಿತವಾಗಿ ದೈವ ಮಂತ್ರಗಳನ್ನು ಜಪಿಸಬೇಕು. ಮಂತ್ರಗಳನ್ನು ಪಠಿಸುತ್ತಾ ಪೂಜಿಸಿದರೆ 1000 ಪಟ್ಟು ಹೆಚ್ಚು ಫಲ ಸಿಗುತ್ತದೆ. ಮಂತ್ರಗಳು ಬರದಿದ್ದರೆ ಮನಸ್ಸಿನಲ್ಲಿ ದೇವರನ್ನು ಸ್ಮರಿಸುತ್ತಾ ಭಕ್ತಿಯಿಂದ ಪೂಜೆ ಮಾಡಿ. ಅದು ನೇರವಾಗಿ ದೇವರಿಗೆ ತಲುಪುತ್ತದೆ. ಮನೆಯಲ್ಲಿ ವ್ರತ ಮಾಡುವಾಗ ದೇವರಿಗೆ ಅರ್ಪಿಸುವ ನೈವೇದ್ಯ ಬಿಸಿಯಾಗಿ ಇರಬಾರದು. ಅನೇಕರು ಬಿಸಿ ಬಿಸಿ ಪೊಂಗಲ್ ಮಾಡಿ ದೇವರಿಗೆ ಇಡುತ್ತಾರೆ. ಅದು ತಪ್ಪು. ಉಗುರು ಬೆಚ್ಚಗಿನ ನೈವೇದ್ಯವನ್ನಷ್ಟೇ ಅರ್ಪಿಸಬೇಕು. ಪ್ರತಿಯೊಬ್ಬರ ಪೂಜಾ ಕೊಠಡಿಯಲ್ಲಿ ಸ್ವಸ್ತಿಕ ಗುರುತು ಇರಬೇಕು. ಅರಿಶಿನದಲ್ಲಿ ಗೋಡೆಯ ಮೇಲೆ ಅದನ್ನು ಬಿಡಿಸಿ. ಹಾಗೆಯೇ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ ಇರಲಿ. ಪೂಜೆಗೆ ಬಳಸುವ ಹೂವುಗಳು ಕೆಳಗೆ ಬಿದ್ದರೆ ಅವುಗಳನ್ನು ಬಳಸಬಾರದು. ಮೂಸಿ ನೋಡಿದ ಹೂವುಗಳನ್ನು ಬಳಸಬಾರದು. ದೀಪವಿಡುವ ದಿಕ್ಕು ಕೂಡ ಬಹಳ ಮುಖ್ಯ. ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚುವವರು ದೇವರಿಗೆ ಎಡಭಾಗದಲ್ಲಿ ಇಡಬೇಕು. ಹಸುವಿನ ತುಪ್ಪದಿಂದ ದೀಪ ಹಚ್ಚುವವರು ದೇವರಿಗೆ ಬಲಭಾಗದಲ್ಲಿ ಇಡಬೇಕು. ಶಿವನನ್ನು ಪೂಜಿಸುವಾಗ ಚಿತ್ರಪಟದ ಎಡಭಾಗದಲ್ಲಿ, ಮಹಾವಿಷ್ಣುವನ್ನು ಪೂಜಿಸುವಾಗ ಬಲಭಾಗದಲ್ಲಿ ದೀಪವಿರಲಿ. ಅಮ್ಮನವರನ್ನು ಪೂಜಿಸುವಾಗ ಎದುರಿಗೆ ದೀಪವಿರಲಿ. ಶನಿವಾರ ಪೂಜೆ ಮಾಡುವವರು ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದೆ ಹಿಟ್ಟಿನ ದೀಪ ಹಚ್ಚಿದರೆ ಆ ವೆಂಕಣ್ಣನ ಅನುಗ್ರಹ ತಕ್ಷಣ ಸಿಗುತ್ತದೆ. ಆದ್ದರಿಂದ ಮನೆಯಲ್ಲಿರುವ ಪುರುಷರು ಪ್ರತಿದಿನ ಪೂಜೆ ಮಾಡಲು ಪ್ರಯತ್ನಿಸಿ. ಅಥವಾ ಕನಿಷ್ಠ ವಾರಕ್ಕೊಮ್ಮೆಯಾದರೂ ಮನೆಯಲ್ಲಿ ದೀಪ ಹಚ್ಚಿ. ಮನೆಯಲ್ಲಿ ಪುರುಷರು ದೀಪ ಹಚ್ಚದಿದ್ದರೆ ಆ ಮನೆ ಅಭಿವೃದ್ಧಿಯಾಗುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ.